ಗುರುಭ್ಯೋ ನಮಃ. ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರ ಆಗಮಿಕರ ಉಪಾಧಿವಂತರ ಒಕ್ಕೂಟ ರಿಜಿಸ್ಟರ್. ನಮಗೆ ಹೊಸ ಸರ್ಕಾರ ಬಂತು. ನಿಜವಾಗಲೂ ನಾವೆಲ್ಲ ಅದೃಷ್ಟ ಮಾಡಿದ್ರಿ. ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ನಮ್ಮ ಮುಜರಾಯಿ ಮಿನಿಸ್ಟರ್ ಆಗಿದ್ದಕ್ಕೆ ನಾವುಗಳೆಲ್ಲ ದೇವರು ಅದೃಷ್ಟ ಮಾಡಿದರು. ಅದು ನಮಗೊಂದು ಮಹಾ ದೊಡ್ಡ ಪುಣ್ಯ. ಅವ್ರನ್ನ ಮುಜರಾಯಿ ಮಿನಿಸ್ಟರ್ ಆದ ತಕ್ಷಣ ನಮ್ಮ ಒಕ್ಕೂಟ ಭೇಟಿ ಮಾಡಿ ಈ ಥರ ಇಡೀ ರಾಜ್ಯ ಅರ್ಚಕರ ಬಗ್ಗೆ, ದೇವಸ್ಥಾನಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ರಿ. ಏನೋ ದೇವರವ್ರಿಗೆ ಏನು ಬುದ್ಧಿ ಕೊಟ್ಟನೋ ಏನೋ. ನಮ್ಮ ಒಕ್ಕೂಟ 50 ವರ್ಷ ಹೋರಾಡಿರೋದು ಒಂದೇ. ಸರ್ಕಾರ ಬಂದು 123 ದಿನಕ್ಕೆ ಏನು ಬೇಕೋ ಎಲ್ಲ ಮಾಡಾಕ್ಬಿಟ್ರು. ಇಂಥದ್ದು ನಾವು ಕೇಳಲೇಬಾರ್ದು, ಅಷ್ಟೊಂದು ಮಾಡಿಬಿಟ್ರು. ಮಕ್ಕಳ ಎಜುಕೇಷನ್ ಇರ್ಬೋದು, ಕಾಶಿ ಯಾತ್ರೆ ಇರ್ಬೋದು, ಅರ್ಚಕರಿಗೆ ಮನೆ ಕಟ್ಕೊಳೋದು ಇರ್ಬೋದು, ಇಂಥದ್ದಿಲ್ಲ ಅನ್ನಂಗಿಲ್ಲ. ಫಸ್ಟು ಅರ್ಚಕರ ವಿದ್ಯಾಭ್ಯಾಸ ಕೊಡ್ರಿ. 5,000ದಿಂದ 1 ಲಕ್ಷ ರೂಪಾಯಿವರೆಗೂ. ಅಮೇರಿಕಾ ಹೋಗ್ತಾನೆ ಅಲ್ಲಿವರೆಗೂ 1 ಲಕ್ಷ ರೂಪಾಯಿ ಕೊಟ್ಟರು. ಅರ್ಚಕರ ಮನೆಯಲ್ಲಿ ಎಷ್ಟೋ ಜನಗಳು ಮನೆ ಇಲ್ಲ, ಅಂಥವ್ರಿಗೆ 2 ಲಕ್ಷ. ಕಾಶಿಗೆ ಹೋಗಿ ವರ್ಷಕ್ಕೆ 1,200 ಅರ್ಚಕರು ಕಾಶಿಗೆ ಹೋಗಿ ಬರಬೇಕು, ಅವ್ರ ಕುಟುಂಬದವ್ರು ಹೋಗ್ಬರ್ಬೇಕು. ಅದು ಆದೇಶ ಮಾಡಿದ್ರು. ಇತಿಹಾಸದಲ್ಲಿ ಯಾರೂ ಮಾಡಿರಲ್ಲ. ಅರ್ಚಕರು ಮರಣ ಹೊಂದ ತಕ್ಷಣ 2 ಲಕ್ಷ ರೂಪಾಯಿ. ನಾವು 50 ವರ್ಷ ಹೋರಾಟ ಮಾಡಿದ್ರೆ ಇಂಥದ್ದು ಯಾವುದೂ ನಮ್ಮ ಕೈಲಿ ಮಾಡಿಸ್ಕೊಳಕ್ಕಾಗಲಿಲ್ಲ, ಯಾವ ಸರ್ಕಾರಗಳು ಮಾಡಲಿಲ್ಲ. ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ಇಷ್ಟೊಂದು ನಮಗೆ ಮಾಡಿಬಿಟ್ರು. ಕಡೆಗೆ ನಮಗೆ ಆ ತಸ್ತಿಗೆ ತೊಗೋಬೇಕಾದ್ರೆ ತುಂಬ ಹಿಂಸೆ ಆಗ್ತಾಯಿತ್ತು. ಯಾವ ಸರ್ಕಾರನ ಕ್ಯೂ ಮೇಲೆ ಹಾಕ್ಕೊಳ್ಳಿಲ್ಲ. ಕಡೆಗೆ ಇವ್ರು ಹೇಳಿದ ತಕ್ಷಣ ಅರ್ಚಕರ ಅಕೌಂಟ್ಗೆ ನೇರ ಮಾಡಿಕೊಟ್ಟಿದ್ದು ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು. ಎಲ್ಲ IAS ಅಧಿಕಾರಿ ಕರೆದು ಮೀಟಿಂಗ್ ಮಾಡಿ ಇದು ಆಗಲೇಬೇಕು ಅಂತ ಕೂತ್ಕೊಂಡು ನನಗೆ ಆಗದಿದ್ರೆ ಇಲ್ಲ ನೀವು ಹೇಳಿ ನಾನು ಮಾಡ್ಕೊಡ್ತೀನಿ ದಯವಿಟ್ಟು. ಯಾಕೆ ತೊಂದರೆ ಕೊಡ್ತೀರಿ ಅರ್ಚಕರಿಗೆ, ನೇರವಾಗಿ ಅವ್ರ ಅಕೌಂಟ್ ಕಳಿಸಿ, ಮಧ್ಯವರ್ತಿಗಳ ಕಾಟ ಬೇಡ ಅಂತ ಪ್ರಥಮ ಮಾಡಿದ್ದು ರಾಮಲಿಂಗಾರೆಡ್ಡಿಯವರು. ಹೀಗೆ ಹಲವಾರು ನಮಗೆ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ನಾವು ದೇವರುಗಳು, ನಾವು ಪುಣ್ಯಾತ್ಮರು. ಇಷ್ಟು ಒಳ್ಳೆ ಸಚಿವರು ನಮಗೆ ಈ ಸರ್ಕಾರ ಕೊಟ್ಟಿದ್ದಕ್ಕೆ ಮೊದಲು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಈಗಾಗಲೇ ಏನು ಅವ್ರ ಬಗ್ಗೆ ನಾವು ಹೇಳು ಅಂತಂದರೆ, ಇಷ್ಟು ನಾವು ಅವರು ಮಾಡಿರ್ಬೇಕಾದ್ರೆ ನಾವು ಅವ್ರಿಗೇನು ಹೇಳ್ಬೋದು, ಒಂದು ಆಶೀರ್ವಾದ ಮಾಡ್ಬೋದು. ಆಯುಸ್ ಕೊಡಲಿ, ಆರೋಗ್ಯ ಕೊಡಲಿ, ಚೆನ್ನಾಗಿರಲಿ ಅಂದ್ಬಿಟ್ಟು ನಾವು ಒಂದು ಮಾಡ್ಬೋದು. ಆ ಋಣ ತೀರ್ಸ್ಕೊಳಕ್ಕಾಗಲ್ಲ ನಮ್ಮ ಕೈಲಿ. ರಾಮಲಿಂಗಾರೆಡ್ಡಿ ಮಾಡಿರೋದು ನಾವು ಎಷ್ಟು ವರ್ಷ ಋಣ ತೀರ್ಸ್ಕೊಳಕ್ಕಾಗಲ್ಲ. ಯಾರೂ ಮಾಡಿಲ್ಲ. ನಾವು ಕನಸಲ್ಲೂ ಅಂದ್ಕೊಂಡಿರಲ್ಲ, ಅಷ್ಟು ಮಾಡಿಬಿಟ್ಟಿದ್ದಾರೆ. ಇಡೀ ರಾಜ್ಯಕ್ಕೆ ಗೊತ್ತಾಗೋಗ್ಬಿಡ್ತು ಇಷ್ಟು ಮಾಡಿದ್ದಾರೆ ಅಂತ. ಈಗ ನಾವು ಏನು ಅವ್ರ ಬಗ್ಗೆ ಮಾತಾಡೋಕ್ಕೆ ದಾರಿನೇ ಇಲ್ಲ. ಸೂರ್ಯಚಂದ್ರ ಗೊತ್ತಾಗೋಗ್ಬಿಟ್ಟಿದೆ ಅವ್ರು ಎಂಥವ್ರು ಅಂತ. ಅದಕ್ಕೆ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ, ತಮ್ಮ ಸುಪುತ್ರಿ ಸೌಮ್ಯ ರೆಡ್ಡಿಯವರು ಒಂದು ಬೆಂಗಳೂರು ದಕ್ಷಿಣ ಇದಕ್ಕೆ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ. ದಯವಿಟ್ಟು ನಾನು ಮನವಿ ಮಾಡ್ಕೊಡ್ತೀನಿ, ನಮ್ಮ ಕೈಲಿ ಅವ್ರಿಗೆ ಏನು ಮಾಡೋಕ್ಕಾಗದಿದ್ದರೂ ಕೂಡ ಒಂದು ಆಶೀರ್ವಾದ ಮಾಡೋಣ. ಆ ಎಮ್ಮ ಗೆದ್ದು ಬರಲಿ ಅಂತ ಇಡೀ ರಾಜ್ಯ ಅರ್ಚಕರ ಆಶೀರ್ವಾದ ಮಾಡೋಣ. ಆವಾಗ ನಮಗೆ ಒಂದು ಮನಸ್ಸು ಸಂತೋಷ ಆಗುತ್ತೆ. ಅವ್ರು ಮಾಡೋದಕ್ಕೆಲ್ಲ ನಮಗೆ ಒಂದು ಪುಣ್ಯ ಸಿಗುತ್ತೆ. ಅದು ಬಿಟ್ಟು ನಾವು ಏನು ಕೇಳ್ಕೊಳಕ್ಕಾಗಲ್ಲ. ಇಡೀ ರಾಜ್ಯ ಅರ್ಚಕರು ಒಳ್ಳೆಯದಾಗಲಿ, ಆಶೀರ್ವಾದ ಮಾಡಿ ಆ ಎಮ್ಮ ಗೆದ್ದು ಬರಲಿ ಅಂದ್ಬಿಟ್ಟು ನಮ್ಮದೊಂದು ಆಶ್ರಯ. ರಾಮಲಿಂಗಾರೆಡ್ಡಿಗೋಸ್ಕರ ದಯವಿಟ್ಟು ಎಲ್ಲ ಅರ್ಚಕರು ಯಾವುದು ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಮಗೆ ಯಾವ ಸರ್ಕಾರ ಒಳ್ಳೇದು ಮಾಡಿದರೆ ನಿಮಗೆಲ್ಲ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಗೊತ್ತಿದೆ. 50 ವರ್ಷ ಹೋರಾಟದಲ್ಲಿ ಯಾರೂ ಮಾಡಿರಲ್ಲ, ಮಾಡೋಕ್ಕಾಗೋದಿಲ್ಲ. ಮುಂದೆ ಯಾವ ಸರ್ಕಾರ ಬಂದರೂ ಮಾಡೋಕ್ಕಾಗಲ್ಲ ಅಂಥ ಪರಿಪೂರ್ಣವಾದ ನಾವು ಏನು ಕೇಳಬಾರ್ದು ಅಷ್ಟು ನಮ್ಮ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ಮಾಡಿಬಿಟ್ಟಿದ್ದಾರೆ. ಎಲ್ಲೋ ರಾಮೇಶ್ವರ ಅಂತ ಕರಿಬೋದು, ಅವ್ರಿಗೆ ರಾಮಲಿಂಗರೆಡ್ಡಿ ಕರೆಯೋದು ಬೇಡ, ರಾಮಲಿಂಗೇಶ್ವರ ಅಂತ ನಾವು ಕರಿಬೋದು. ಅಷ್ಟೊಂದು ನಮ್ಗೆ ಒಳ್ಳೆಯ ಸಾಧನೆ ಮಾಡಿಬಿಟ್ಟಿದ್ದಾರೆ ಈ ಸರ್ಕಾರ. 10 ಲಕ್ಷ ರೂಪಾಯಿ ಕೊಟ್ಟರೆ 36,000 ದೇವಸ್ಥಾನಗಳು ಒಳ್ಳೇದು ಮಾಡೋಕ್ಕೆ ಮಾಡಿದ್ದಾರೆ ಸಚಿವರು ನಮ್ಮ ರಾಮಲಿಂಗಾರೆಡ್ಡಿಯವರು. ಈ ಥರ ಯಾರು ತಲೆನೇ ಓಡಿಸಿರಲ್ಲ. 10 ಲಕ್ಷ ತೆಗೆಯೋಣ, ದೇವಸ್ಥಾನ ಕೊಡೋಣ, 36,000 ದೇವಸ್ಥಾನ ಒಳ್ಳೇದಾಗುತ್ತೆ. 10 ಲಕ್ಷ ತೆಗೆದ್ರೆ 90 ಲಕ್ಷ ನಿಮಗೆ ಕೊಟ್ಟಿದ್ದಾರೆ, ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಡೆವಲಪ್ ಮಾಡಿ ಅಂದ್ಬಿಟ್ಟು ಅಂತ. ಕಡೆಗೆ ಯಾರೋ ಒಂದು ಅಪಪ್ರಚಾರ ಮಾಡಿದರು, ದೇವಸ್ಥಾನ ದುಡ್ಡೆಲ್ಲ ಮಸೀದಿಗೆ ಹೋಗ್ತಾ ಇದೆ ಅಂತ. ಖಂಡಿತ ಇಲ್ಲ ಸ್ವಾಮಿ, ಒಂದೇ 1 ರೂಪಾಯಿ ಕಾಯಿನು ಮಸೀದಿಗೆ ಹೋಗ್ತಾ ಇಲ್ಲ. ಅದು ಖಂಡಿತ ಗೊತ್ತು. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಹೇಳಿದ್ದಾರೆ, ಒಂದೇ 1 ರೂಪಾಯಿ ಕಾಯಿನ್ ಮಸೀದಿಗೆ ಹೋಗ್ತಾ ಇಲ್ಲ. ಆ ದೇವಸ್ಥಾನ ಅಕೌಂಟು ಅದೇ ದೇವಸ್ಥಾನ ಅಕೌಂಟ್ಗೆ ಹೋಗುತ್ತೆ ಹೊರತು ಅದನ್ನು ತೆಗೆಯೋಕ್ಕೆ ಯಾರ ಕೈಲೂ ಆಗಲ್ಲ. ಅದು ಈ ನಡುವೆ ತುಂಬ ಜನ ಅಪಪ್ರಚಾರ ಮಾಡಿದ್ದಾರೆ. ಇನ್ನೇನು ನಾವು ನಿಮ್ಮನ್ನು ದಯವಿಟ್ಟು ಕೇಳ್ತಾ ಇಲ್ಲ. ಇಂಥ ಒಬ್ಬ ಮುಜರಾಯಿ ಸಚಿವರು ನಮ್ಗೆ ಸಿಕ್ಕಿರೋದು ಪೂರ್ವ ಜನ್ಮದ ಪುಣ್ಯ. ಇನ್ನು ಯಾವ ಮುಜರಾಯಿ ಸಚಿವರು ಬಂದರೂ ನಮಗಿಷ್ಟು ಕೆಲಸ ಮಾಡೋಕ್ಕಾಗಲ್ಲ. ಅದನ್ನು ಬೇಕಾದಷ್ಟು ಕೆಲಸ ಮಾಡ್ಕೊಂಡಿದ್ದಾರೆ. ಆ ಸುಪುತ್ರಿಗೆ ಒಂದೇ ಒಂದು ಕೇಳಿಕೊಂಡು ಆ ಎಮ್ಮನಿಗೆ ಆಶೀರ್ವಾದ ಮಾಡಿ, ಪ್ರತಿಯೊಬ್ಬರು ಆಶೀರ್ವಾದ ಮಾಡಿ. ಒಂದು ಹೆಣ್ಣು ಗೆದ್ದು ಬಂದರೆ ನಮಗೂ ಸ್ವಲ್ಪ ಧೈರ್ಯ ಬರುತ್ತೆ. ನಮ್ಮವರು ಒಬ್ರು ಇದ್ದಾರಪ್ಪ ಡೆಲ್ಲಿಲಿ, ನಮ್ಮ ಅರ್ಚಕರ ಪರವಾಗಿ ಮಾತಾಡೋಕೆ ಒಬ್ರು ಇದ್ದಾರೆ ಅಂದ್ಬಿಟ್ಟು ಒಂದು ಧೈರ್ಯ ಬರುತ್ತೆ. ದಯವಿಟ್ಟು ಅದೊಂದು ಕೇಳ್ಕೊತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ ಆ ಎಮ್ಮನಿಗೆ ಆಶೀರ್ವಾದ ಮಾಡಿಬಿಟ್ಟು ಒಂದು ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ನಟರಾಜ್ ಶರ್ಮಾ, ಕರ್ನಾಟಕ ರಾಜ್ಯ ಸಾರಿಗೆ ಸಂಘಟನೆಗಳ ಒಕ್ಕೂಟ. ಸಾರಿಗೆ ಉದ್ಯಮದ ಹಲವು ದಶಕಗಳ ಬೇಡಿಕೆಯನ್ನು ಈಡೇರಿಸುವಲ್ಲಿ ಮಾನ್ಯ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಯಶಸ್ವಿಯಾಗಿದ್ದಾರೆ. ಮತ್ತು ನಮ್ಮ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಒಂದು ಪ್ರತಿಭಟನೆಯ ಫಲ ನಮಗೆ ಸುಮಾರು 80% ಅಷ್ಟು ದೊರಕಿದೆ. ಈಗ ಅವರ ಸುಪುತ್ರಿಯಾದಂಥ ಸೌಮ್ಯ ರಾಮಲಿಂಗಾರೆಡ್ಡಿಯವರು ಬೆಂಗಳೂರು ದಕ್ಷಿಣ ಲೋಕಸಭಾ
ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ನಮ್ಮ 32 ಸಂಘಟನೆಗಳ ಎಲ್ಲ ಅಧ್ಯಕ್ಷರುಗಳು ಒಕ್ಕೊರಲ ಒಂದು ನಿರ್ಣಯವನ್ನು ಕೈಗೊಂಡು ಅವರಿಗೆ ಈಗಾಗಲೇ ಬೆಂಬಲವನ್ನು ಸೂಚಿಸಿದ್ದೇವೆ. ನಾವು ಎಲ್ಲ ಸಾರಿಗೆಯಲ್ಲಿ ನಿರತರಾಗಿರ್ತಕ್ಕಂಥ ಮಾಲೀಕರಾಗಿರ್ಬೋದು, ಚಾಲಕರಾಗಿರ್ಬೋದು, ಮತ್ತು ಅದರ ಒಂದು ಸ್ಪೇರ್ ಪಾರ್ಟ್ಸ್ ಮಾರುವಂಥವರಾಗಿರ್ಬೋದು, ಮೆಕ್ಯಾನಿಕ್ಗಳಾಗಿರ್ಬೋದು, ಅಥವಾ ಇನ್ನುಳಿದ ಎಲ್ಲ ಇವರನ್ನು ನಾವು ಕೇಳ್ಕೊಳ್ಳೋದಿಷ್ಟೇ. ಶಾಲಾ ವಾಹನದ ಚಾಲಕರಾಗಿರ್ಬೋದು, ಮಾಲೀಕರಾಗಿರ್ಬೋದು, ಟ್ಯಾಕ್ಸಿ ಚಾಲಕರಾಗಿರ್ಬೋದು, ಮಾಲೀಕರಾಗಿರ್ಬೋದು, ಗೂಡ್ಸ್ ವಾಹನದ ಚಾಲಕರಾಗಿರ್ಬೋದು, ಮಾಲೀಕರಾಗಿರ್ಬೋದು, ಎಲ್ಲರಿಗೂ ಒಂದು ರೀತಿಯಲ್ಲಿ ಬೇಡಿಕೆಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ಈಡೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಕಾರಣ ಅವರ ಒಂದು ಬೆಂಬಲಕ್ಕೆ ದಕ್ಷಿಣ ಬೆಂಗಳೂರು ಕ್ಷೇತ್ರದಲ್ಲಿ ನಿಂತಿರ್ತಕ್ಕಂಥ, ಲೋಕಸಭಾ ಕ್ಷೇತ್ರದಲ್ಲಿ ನಿಂತಿರ್ತಕ್ಕಂಥ ಅವರ ಸುಪುತ್ರಿಗೆ ಸೌಮ್ಯ ಲಾಮಲಿಂಗಾರೆಡ್ಡಿ ಅವರಿಗೆ ನಮ್ಮ ಸಾರಿಗೆ ಸಂಘಟನೆಗಳ ಒಕ್ಕೂಟ ಬೆಂಬಲವನ್ನು ಸೂಚಿಸುತ್ತೆ. ಎಲ್ಲರೂ ಈ ಉದ್ಯಮದಲ್ಲಿರ್ತಕ್ಕಂಥ ಎಲ್ಲರೂ ಅವರ ಪರವಾಗಿ ನಿಂತು ಇದೇ ತಿಂಗಳ 26ರ ಒಂದು ಪ್ರಜಾಪ್ರಭುತ್ವದ ಹಬ್ಬದಂದು ಅವರ ಬಗ್ಗೆ ಮತವನ್ನು ಚಲಾಯಿಸುವ ಮೂಲಕ ಅವರು ಜಯಶೀಲರನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಸಾರಿಗೆ ಉದ್ಯಮದ ಮಿತ್ರರಲ್ಲಿ, ಚಾಲಕರಲ್ಲಿ ಮತ್ತು ಇನ್ನುಳಿದ ವರ್ಗದವರಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಶ್ರೀವತ್ಸ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಮುದ್ರಾಯ ದೇವಳ ಅರ್ಚಕರ ಆಗಮಿಕರ ನೌಕರ ಸಂಘ ಬೆಂಗಳೂರು. ಈ ಬಾರಿ ನಮ್ಮ ಮುದ್ರಾಯ ಸಚಿವರಾದ ರಾಮಲಿಂಗಾರೆಡ್ಡಿಯವರು ನಮ್ಮ ಅರ್ಚಕರಿಗೋಸ್ಕರ ಭಾಳಷ್ಟು ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗೂ ಈಗಾಗಲೇ ಅನೇಕ ಆದೇಶಗಳಲ್ಲಿ ಕಾಶಿ ಯಾತ್ರೆ, ಅರ್ಚಕರು ಕಾಶಿ ಯಾತ್ರೆ ಉಚಿತವಾಗಿ ಹೋಗೋದಿರ್ಬೋದು, ರಾಮೇಶ್ವರ ಯಾತ್ರೆಗಿರ್ಬೋದು, ಅರ್ಚಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು, ಮತ್ತು ಮೃತಪಟ್ಟವ್ರಿಗೆ ಇದುವರೆಗೂ ಯಾವುದೂ ₹1 ಕೊಡ್ತಾ ಇರಲಿಲ್ಲ. ಯಾವುದೇ ಸರ್ಕಾರ ಅಲ್ಲಿ ಈ ಮುದ್ರಾ ಇಲಾಖೆ ಕೊಡ್ತಾರೆ. ರಾಮಲಿಂಗಾರೆಡ್ಡಿಯವ್ರು ಬಂದಮೇಲೆ ಮುದ್ರಾ ಇಲಾಖೆ ಸಾಮಾನ್ಯ ಸಂಘಟನಾ ನಿಧಿಯಿಂದ 2 ಲಕ್ಷ ಪರಿಹಾರ ಮತ್ತು ಎಲ್ಲ ದೇವಸ್ಥಾನ ಉಚಿತ ವಿದ್ಯುತ್ತು, ನೀರಿನ ಸೌಲಭ್ಯ ಎಲ್ಲ ಮಾಡಿದ್ದಾರೆ. ಹಾಗೂ ನಮ್ಮ ಒಂದು ಸಿ ವರ್ಗದ ಅರ್ಚಕರಿಗೋಸ್ಕರ ಭಾಳಷ್ಟು ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತು ಎ ಮತ್ತು ಬಿ ಗ್ರೇಡ್ ದೇವಸ್ಥಾನಗಳ ನೌಕರರ ಬಗ್ಗೆ ಭಾಳಷ್ಟು ಕಾಳಜಿ ಇದೆ. ಅವರು ಒಂದು ಆದೇಶ ಮಾಡಬೇಕು ಅಂದರೆ ಅಷ್ಟೊತ್ತಿಗೆ ನೀತಿ ಸಂಹಿತೆ ಬಂತು. ಈಗ ನೀತಿ ಸಂಹಿತೆ ಮುಗಿದ ಮೇಲೆ ದೇವಾಲಯದ ನೌಕರರಿಗೂ ಸಹ ಭಾಳಷ್ಟು ಅನುಕೂಲ ಮಾಡಿಕೊಡ್ತಾರೆ. ಆ ಒಂದು ಇದರಲ್ಲಿ ನಾವು ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದ ನಮ್ಮ ಅರ್ಚಕರ ಸಂಘದ ಎಲ್ಲರೂ ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಸಲ್ಲಿಸಲು ಅವರು ಮಗಳನ್ನು ಈ ಬಾರಿ ಲೋಕಸಭಾ ಸದಸ್ಯತ್ವಕ್ಕೆ ಒಂದು ಚುನಾವಣೆಗೆ ನಿಂತಿದ್ದಾರೆ. ನಮ್ಮ ಎಲ್ಲ ಅರ್ಚಕರು ಮತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿರುವ ಎಲ್ಲ ಅರ್ಚಕರು ಮತ್ತು ನೌಕರರು ಶ್ರೀಮತಿ ಸೌಮ್ಯಾ ರೆಡ್ಡಿ ಅವರಿಗೆ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ. ನಮಸ್ತೆ, ನಾನು ಮಹಿಳಾ ಆಟೋ ಚಾಲಕಿ. ನಾನು ಬೆಂಗಳೂರಲ್ಲಿ 10 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ರಾಮಲಿಂಗಾರೆಡ್ಡಿ ಸಾಹೇಬರು ಪ್ರತಿ 8 ಬಾರಿಗೆ MLA ಆಗಿ ಗೆದ್ದಿದ್ದಾರೆ. ಈಗ ನಮ್ಮ ಸೌಮ್ಯಾ ರೆಡ್ಡಿ ಅವರು ನಿಂತಿದ್ದಾರೆ. ಪ್ರತಿಯೊಬ್ಬರು ಮನೆಗೂ 3 ಓಟು ಅಂದರೆ ಪ್ರತಿಯೊಬ್ಬರೂ ಅವ್ರನ್ನ ರೀಡಿಂಗಲ್ಲಿ ಗೆಲ್ಲಿಸ್ಬೋದು. ಆದರೆ ನಾವು ಆಟೋದವರು ಒಕ್ಕೂಟದವರು 32 ಸಂಘಟನೆಗಳು ಅವ್ರಿಗೆ ಎಲ್ಲರೂ ಬಂದು ಕೈ ಜೋಡಿಸಿ ನಾವು ಓಟ್ ಹಾಕ್ತೀವಿ, ಇವಾಗ ನಿಮ್ಮ ಕೈಗೆ ಸಪೋರ್ಟ್ ಮಾಡ್ತೀವಿ ಅಂತ ನಿಂತಿದ್ದಾರೆ. ನಮ್ಮ ಕಾಂಗ್ರೆಸ್ಸಲ್ಲಿ ಏನೇನು ಎಲ್ಪ್ ಆಗಿದೆ ಇಲ್ಲಿ ತನಕ ಅಂತ ಎಲ್ಲ ಗೊತ್ತು. ನಿಮ್ಮ ಕಷ್ಟ ಏನು, ನಿಮಗೆ ಏನು ಅಂತ ಯಾರೂ ಕೇಳಿರಲಿಲ್ಲ. BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದು ನಮಗೆ ಕೈ ಜೋಡಿಸಿದೆ. ಇವಾಗ ಸೌಮ್ಯಾ ರೆಡ್ಡಿ ಅವ್ರಿಗೆ ಪ್ರಪ್ರಥಮ ಬಾರಿಗೆ ನಿಂತು 2 ಲಕ್ಷ ರೀಡಲ್ಲಿ ಬರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮ ಆಟೋ ಚಾಲಕರು ಅವ್ರಿಗೆ ಕೈ ಜೋಡಿಸಿ ನಿಂತಿರೆ ನಿಜವಾಗ್ಲೂ ಪ್ರತಿಯೊಬ್ಬರು ಓಟ್ ಹಾಕಿದ್ರೆ ನಿಂತ್ಕೊಂಡು ರೀಡಿಂಗಲ್ಲಿ ಬಂದೇ ಬರ್ತಾರೆ. ಕೈ ಜೋಡಿಸೋಣ, ಗೆಲ್ಸೋಣ. ಒಬ್ಬ ಮಹಿಳೆ ಆಟೋ ಚಾಲಕಿ ಎನ್ನಲ್ದೆ ಸಾಹೇಬರು ನಾನು ಫೋನ್ ಮಾಡಿದ ತಕ್ಷಣವೇ ಫೋನ್ ಎತ್ತಿ ಏನು ನಿಮ್ಮ ಕಷ್ಟ ಅಂತ ಕೇಳ್ತಾರೆ. ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಪ್ರತಿಯೊಬ್ಬರು ಆಟೋ ಚಾಲಕರಿಗೆ ಏನು ಪ್ರಾಬ್ಲಮ್ಮು ಅಂತ ನಾನು ಒಂದು ಫೋನ್ ಮಾಡಿ ಹೇಳಿದ ತಕ್ಷಣ ಒಂದು ಕಂಪ್ಲೇಂಟ್ ಆಗಲಿ, ಒಂದು ಏನೇ ಆಗಲಿ ಅಷ್ಟು ಪ್ರತಿಕ್ರಿಯೆ ಕೊಡ್ತಾರೆ ನನಗೆ. ಒಂದು ಆಟೋ ಚಾಲಕಿ ನಾನು ಏನು VIP ಮಗಳಲ್ಲ, ಏನೂ ಅಲ್ಲ. ನಾನು ಲೋಕಲ್, ನಿಮ್ಮ ಥರ ನಾನು ಲೋಕಲ್ಲೇ. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಅಷ್ಟು ನಮಗೆ ಪ್ರಾಮಾಣಿಕತೆ ಕೊಟ್ಟು ಒಂದು ಫೋನ್ ಮಾಡಿದ ರೆಸ್ಪಾನ್ಸ್ ಮಾಡಿ ಆ ಥರ ನನಗೆ ನಂಬಿಕೆ ಆದ ಮಾತುಗಳು ಕೊಡ್ತಾರೆ. ಅಷ್ಟೇ ಮಾತುಗಳು ಕೊಟ್ಟಿದ್ದವೆಲ್ಲ ಉಳಿಸ್ಕೊಂಡಿದ್ದಾರೆ. ಸೌಮ್ಯಾ ರೆಡ್ಡಿಗೆ ವೋಟ್ ಮಾಡಿ ಅವ್ರನ್ನ ಗೆಲ್ಲಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಮೊಹಮ್ಮದ್ ಇನಾಯತ್ ಅಲಿ ಅಂತ. ಏನು ನಮ್ಮ ಬೆಂಗಳೂರು ಸೌತ್ MP ಕಾನ್ಸ್ಟಿಟ್ಯುನ್ಸಿ ಇದೆ, ಅದರಲ್ಲಿ ನಮ್ಮ ಸೌಮ್ಯಾ ರೆಡ್ಡಿ ಅವರು ನಿಂತಿದ್ದಾರೆ. ಸೊ ನಮ್ಮ ಸಂಪೂರ್ಣವಾದ ಬೆಂಬಲ ಕರ್ನಾಟಕ ಆ್ಯಪ್ ಬೇಸ್ಡ್ ಟ್ರಾನ್ಸ್ಪೋರ್ಟ್ ವರ್ಕರಿಂದ ಡ್ರೈವರ್ಸ್ ಹಾಗೂ ಗಿಗ್ ವರ್ಕರ್ಸ್ ಸೌಮ್ಯಾ ರೆಡ್ಡಿ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ. ಯಾಕಂದರೆ ಬೆಂಗಳೂರು ದಕ್ಷಿಣ ವಲಯ ಏನಿದೆ ಅದು ಖಂಡಿತ ಅಭಿವೃದ್ಧಿ ಆಗಿಲ್ಲ.
ಅಭಿವೃದ್ಧಿ ಆಗಲಿ ಅಂತ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ಧನ್ಯವಾದ. ಖಾಸಗಿ ಚಾಲಕರ ಸಂಘಟನೆಗಳ ಒಕ್ಕೂಟದಿಂದ ಜೈ ಭಾರತ ವಾಹನ ಚಾಲಕರ ಸಂಘದ ಅಧ್ಯಕ್ಷರು ಚಂದ್ರಕುಮಾರ್. ಈ ಬಾರಿ ರಾಮಲಿಂಗಾರೆಡ್ಡಿಯವರ ಸುಪುತ್ರಿ ಆದಂಥ ಸೌಮ್ಯ ರೆಡ್ಡಿ ಮೇಡಮ್ ಅವರಿಗೆ ಈ ಬಾರಿ ಮತ ಚಲಾಯಿಸೋಕ್ಕೆ ನಮ್ಮ ಚಾಲಕರ ಪರವಾಗಿ ಎಲ್ಲರಲ್ಲೂ ಬೇಡಿಕೊಳ್ತಾ ಇದ್ದೀನಿ. ನಮಸ್ಕಾರ. ನಮಸ್ತೆ, ನನ್ನ ಹೆಸರು ಪರಮೇಶ್ವರಿ ಅಂತ. ನಾನು ಪೀಸಾಟದಲ್ಲಿ ಮಹಿಳಾ ಕಾರ್ಯದರ್ಶಿ. ರಾಮಲಿಂಗಾರೆಡ್ಡಿ ಸಾಹೇಬರು ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಆಟೋ ಚಾಲಕರಿಗೆ ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅವರ ಪರವಾಗಿ ಸೌಮ್ಯ ರೆಡ್ಡಿ ಮೇಡಮ್ ಅವರು ನಿಂತಿದ್ದಾರೆ. ಸೊ ಎಲ್ಲರೂ ದಯವಿಟ್ಟು ನೀವು ನಿಮ್ಮ ಕುಟುಂಬಸ್ಥರು ಎಲ್ಲರನ್ನು ಸೌಮ್ಯ ರೆಡ್ಡಿ ಮೇಡಮ್ ಅವ್ರಿಗೆ ಮತ ನೀಡಿ ಅಂತ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಮಸ್ಕಾರ. ಬೆಂಗಳೂರಿನ ದಕ್ಷಿಣ ಏನು ಲೋಕಸಭಾ ಕ್ಷೇತ್ರದ ಮತದಾರ ಮತ್ತು ನಮ್ಮ ಚಾಲಕರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರ ಪರಿಚಯ ನಿಮ್ಮೆಲ್ಲರಿಗೂ ಇದ್ದೇ ಇರುತ್ತೆ. ಆಟೋ ಮತ್ತು ಟ್ಯಾಕ್ಸಿ, ಗೂಡ್ಸ್ ಆಗಲಿ ಪ್ರತಿಯೊಬ್ಬ ಆಟೋ ಚಾಲಕರ ಸಮಸ್ಯೆಗೆ ಸ್ಥಳದಲ್ಲೇ ಸ್ಪಂದಿಸಿ ನಮ್ಮ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ಇವತ್ತು ನಮ್ಮ ಚಾಲಕರ ಪರವಾಗಿ ನಿಂತಿದ್ದಾರೆ. ಕಳೆದ ಬಾರಿ ಅವರು 32 ಸಂಘಟನೆ ಎಲ್ಲ ನಮ್ಮದು ಒಂದು 33ನೇ ಸಂಘಟನೆ ಅಂತೇಳಿ ನಮ್ಮ ಜೊತೆ ನಿಂತ್ಕೊಂಡು ಇವತ್ತು ನಮ್ಮ ಏರ್ಪೋರ್ಟ್ನಲ್ಲಿ ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು, ನಿಗಮ ಮಂಡಳಿ ಆಗಿರ್ಬೋದು, ಆಟೋ ಚಾಲಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು, ನಿರಂತರವಾಗಿ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ನಿರಂತರವಾಗಿ ನಮ್ಮ ಪ್ರತಿಯೊಂದು ಹೆಜ್ಜೆನೂ ಸಹ ಅವರು ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಅವರ ಮಗಳಾದ ಸೌಮ್ಯ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಸೌತ್ ಲೋಕಸಭಾ ಕ್ಷೇತ್ರದ ಎಲೆಕ್ಷನ್ನಲ್ಲಿ ನಿಂತಿರೋದ್ರಿಂದ ನಾವು ಈ ಕ್ಷೇತ್ರಕ್ಕೆ ಸೀಮಿತವಾಗಿ ರಾಮಲಿಂಗಾರೆಡ್ಡಿಯವ್ರನ್ನ ಬೆಂಬಲಿಸಿ ನಮ್ಮೆಲ್ಲ ಚಾಲಕರು, ನಮ್ಮೆಲ್ಲ ಚಾಲಕರ ಕುಟುಂಬಗಳು ಸೌಮ್ಯ ರೆಡ್ಡಿ ಅವರಿಗೆ ಮತ ನೀಡಿ ಅಂತ ಹೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ನನ್ನ ಹೆಸರು ಸೈಯದ್ ಅತೀಕ್ ಅಹಮದ್ ಅಂತ ಹೇಳಿ ಪೀಸ್ ಆಟೋ ಸಂಘಟನೆ ಏನಿದೆ ಅದರಲ್ಲಿ ಬೆಂಗಳೂರು ನಗರ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಪೀಸ್ ಆಟೋ ಸಂಘಟನೆಯಿಂದ ಏನು MP ಗೆ ಸೌಮ್ಯ ರೆಡ್ಡಿ ಅವರು ನಿಂತಿದ್ದಾರೆ, ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಕಾಂಗ್ರೆಸ್ ಪಾರ್ಟಿ ನಿಂತಿದ್ದಾರೆ. ಹಸ್ತದ ಗುರುತು ಮತ್ತು ಸೀರಿಯಲ್ ನಂಬರ್ 3ಕ್ಕೆ ಮತ ಹಾಕಬೇಕು ಅಂತ ಹೇಳಿ ನಾವೆಲ್ಲ ಚಾಲಕರಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಸೌಮ್ಯ ರೆಡ್ಡಿ ಅವರು ಒಳ್ಳೆ ಕ್ಯಾಂಡಿಡೇಟ್ ಆಗಿದ್ದಾರೆ. ಹಾಗಾಗಿ ಅವ್ರಿಗೆ ಮತವನ್ನು ಹಾಕಿ ಅವ್ರಿಗೆ ಗೆಲ್ಲಿಸಬೇಕು ಅಂತ ಹೇಳಿ ನಾವು ಈ ಮೂಲಕ ನಮ್ಮ ಪೀಸ್ ಆಟೋ ಸಂಘಟನೆ ವತಿಯಿಂದ ನಾವು ಕೇಳ್ತಾ ಇದ್ದೀವಿ. ಇಡೀ ಆಟೋ ಚಾಲಕರ ಕುಟುಂಬ ಅವ್ರಿಗೆ ವೋಟ್ ಹಾಕಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನೊಂದ ಚಾಲಕರ ವೇದಿಕೆಯಿಂದ ರಾಜ್ಯಾಧ್ಯಕ್ಷ ರಾಜು ಅಂತ ಮಾತಾಡ್ತಾ ಇರೋದು. ಕರ್ನಾಟಕ ರಾಜ್ಯ ಸಾರಿಗೆ ಸಂಘಟನೆ ಒಕ್ಕೂಟ ಏನು ಒಂದು ಬೆಂಬಲವಾಗಿ ಸೂಚಿಸಿದೆ. ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ಏನು ನಮ್ಮ ಚಾಲಕರ ಪರವಾಗಿ ನಿಂತಿದ್ದಾರೆ, ಚಾಲಕರಿಗೆ ಏನು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರನ್ನ ಗೋಸ್ಕರ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯಾದ ಸೌಮ್ಯ ರೆಡ್ಡಿ ಅವರಿಗೆ ನಮ್ಮ ನೊಂದ ಚಾಲಕ ವೇದಿಕೆ ಸಂಘಟನೆ ಕಡೆಯಿಂದ ಆಗಿರ್ಬೋದು ಹಾಗೂ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಯಿಂದ ಒಕ್ಕೂಟದಿಂದ ಬೆಂಬಲವಾಗಿರ್ಬೋದು ಪ್ರತಿಯೊಬ್ಬ ಚಾಲಕರು ಕೂಡ ತಿಳಿಸಿ ಹೇಳ್ತಾ ಇದ್ದೀವಿ. ಪ್ರತಿಯೊಬ್ಬ ಚಾಲಕರು ಕೂಡ ಇದನ್ನು ಸಪೋರ್ಟ್ ಮಾಡಬೇಕಾಗುತ್ತೆ. ಸೌಮ್ಯ ರೆಡ್ಡಿ ಅವರಿಗೆ 8 ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಿಂದ ಎಲ್ಲರ ಬಹುಮತದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆರಿಸಿ ಅವ್ರನ್ನ ಜಯಶೀಲಾಗಿ ಮಾಡಬೇಕು ಅಂತೇಳಿ ತಮ್ಮೆಲ್ಲ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರ ಚಾಲಕರು ಸೌಮ್ಯ ರೆಡ್ಡಿ ಪರವಾಗಿರ್ಬೋದು ಇಲ್ಲ ರಾಮಲಿಂಗಾರೆಡ್ಡಿ ಅವ್ರ ಪರವಾಗಿರ್ಬೋದು ಹೆಚ್ಚಿನ ಮತ ಕೊಟ್ಟು ಅವ್ರನ್ನ ಜಯಶೀಲರಾಗಿ ಮಾಡಬೇಕು ಅಂತೇಳಿ ಕೇಳ್ಕೊತೀನಿ. ನಮಸ್ತೆ, ನಮ್ಮ ಹೆಸರು ಪ್ರಭಾವತಿ ಅಂತೇಳಿ ಪೀಸ್ ಆಟೋ ಮಹಿಳೆ ಘಟಕ ಅಧ್ಯಕ್ಷರು. ಈ ಬಾರಿ ರಾಮಲಿಂಗಾರೆಡ್ಡಿ ಮಗಳು ಸೌಮ್ಯ ರೆಡ್ಡಿ ಅವರು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರೂ ಓಟು ಚಲಾಯಿಸಿ ಅಂತ ಕೇಳ್ತಾ ಇದ್ದೀರಿ. ಯಾಕೆ ಅಂದರೆ ಕಳೆದ ಬಾರಿ ಅವರಿಗೆಲ್ಲ ನಾವು BJP ಓಟ್ ಹಾಕಿದ್ರಿ, ಅದರಲ್ಲಿ ಏನೂ ಮಾಡಲಿಲ್ಲ. ಈ ಸರಿ ರಾಮಲಿಂಗಾರೆಡ್ಡಿ ಸಾಹೇಬರು ಈ ಸರಿ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ರ್ಯಾಪಿಡ್ ಬೈಕ್ ಎಲ್ಲ ನಿಲ್ಲಿಸ್ತೀನಿ ಅಂತೇಳಿ ನಮ್ಗೆ ತುಂಬ ಖುಷಿಯಾಗಿದೆ. ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನಮಗೆ ಅವರು ಬೆಂಬಲವಾಗಿದ್ದಾರೆ. ಯಾವ ಸಚಿವರು ಇಲ್ಲಿವರೆಗೂ ಇಷ್ಟು ಸಪೋರ್ಟ್ ಯಾರೂ ಮಾಡಿಲ್ಲ. ಬಟ್ ಫಸ್ಟು ಟೈಮು ನಮ್ಮ ಒಕ್ಕೂಟದಲ್ಲಿ ಬಂದು ಕುತ್ಕೊಂಡು ನಮ್ಮ ಅಣ್ಣ ಥರ ಕುತ್ಕೊಂಡು ಅವರು ನಮಗೆ ಒಬ್ಬ ತಂದೆ ಸ್ಥಾನದಲ್ಲಿ ನಮಗೆ ದಾರಿದೀಪ ಆಗಿ ಬರ್ತಾ ಇದ್ದಾರೆ. ಹಾಗಾಗಿ ಅವ್ರ ಮಗಳು ಸೌಮ್ಯ ರೆಡ್ಡಿ ಅವರು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬ ಹೆಣ್ಮಕ್ಳು ಅವ್ರಿಗೆ ಓಟ್ ಹಾಕಬೇಕು ಅಂತೇಳಿ ಈ ಮೂಲಕ ಕೇಳ್ತಾ ಇದ್ವಿ. ನಮ್ಮ ಒಕ್ಕೂಟ ಸಮೇತ ಅವರಿಗೆ ಬೆಂಬಲ ಕೊಡ್ತಾ ಇದೆ. ಅದರಲ್ಲೂ ನಾವು ಹೆಣ್ಮಕ್ಳು ಪೀಸ್ ಆಟೋದಲ್ಲಿ ತುಂಬ ಜನ ಇದ್ದೀರಿ. ಅವ್ರ ಕುಟುಂಬದವ್ರು ಪ್ರತಿಯೊಬ್ಬರೂ ಸೌಮ್ಯ ರೆಡ್ಡಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಜಯಶೀಲಾಗಿ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ತಾ ಇದ್ದೀನಿ. ನಮಸ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ.
ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.